Good morning, children. So in previous class we are discussed about how our earth looks. So ನಾವು ಲಾಸ್ಟ್ ಕ್ಲಾಸಲ್ಲಿ ನಮ್ಮ ಒಂದು ಭೂಮಿ ನೋಡಲಿಕ್ಕೆ ಹೇಗಿದೆ ಅನ್ನೋ ಒಂದು ಲೆಸನ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇಂಡಿಯಾ ಫಿಸಿಕಲ್ ಫ್ಯೂಚರ್ಸ್. ಸೊ ಇಂಡಿಯಾ ಫಿಸಿಕಲ್ ಫ್ಯೂಚರ್ ಅನ್ನೋ ಲೆಸನ್ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾವು ಡಿಸ್ಕಷನನ್ನು ಮಾಡ್ತಾಯಿದ್ವಿ. ಸೊ ಇಂಡಿಯಾ ಫಿಸಿಕಲ್ ಫ್ಯೂಚರ್ಸ್ ಮೀನ್ಸ್ ಭಾರತದ ಪ್ರಾಕೃತಿಕ ಲಕ್ಷಣಗಳು ಅಂತ ಕನ್ನಡದಲ್ಲಿ. ಪ್ರಾಕೃತಿಕ ಲಕ್ಷಣಗಳು ಅಂದರೆ ಸೊ ನಿಮಗೆ ನೋಡಿದ ತಕ್ಷಣ ನಮ್ಮ ದೇಶದ ಒಂದು ಇಂಡಿಯಾ ಮ್ಯಾಪನ್ನು ನೋಡಿದ ತಕ್ಷಣ ನಿಮಗೆ ಅನಿಸುತ್ತೆ ಸೊ ಈ ನಮ್ಮ ಒಂದು ಇಂಡಿಯಾದ ಒಂದು ಶೇಪು ದಕ್ಷಿಣ ಭಾಗದಲ್ಲಿ ಚೂಪಾಗಿದೆ, ಸೊ ಉತ್ತರ ಭಾಗದಲ್ಲಿ ಸೊ ವಿಶಾಲವಾಗಿದೆ ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಮ ಒಂದು ಮೈಂಡ್ಗೆ ಬರುತ್ತೆ. ಸೊ ಅದರಲ್ಲಿ ನಮ್ಮ ಒಂದು ದೇಶದ ಒಂದು ನಕಾಶೆಯನ್ನು ನೋಡಿದಾಗ ಅದರ ಒಂದು ಫಿಸಿಕಲ್ ಅಂತ ಹೇಳಿದಾಗ ಪ್ರಾಕೃತಿಕ, ನಮ್ಮ ದೇಶದ ಒಂದು ಪ್ರಾಕೃತಿಕ ಲಕ್ಷಣಗಳು ಅಂದರೆ ಸೊ ಅರಣ್ಯ ಪ್ರದೇಶ ಎಷ್ಟಿದೆ ಅಥವಾ ಏನೇನು ಇದೆ, ಭೌಗೋಳಿಕವಾಗಿ ಯಾವ ಯಾವ ಅಂಶಗಳಿದೆ ಅನ್ನೋದನ್ನು ಸೊ ಈ ಒಂದು ಲೆಸನ್ನಲ್ಲಿ ನಾವು ತಿಳ್ಕೊತಾ ಹೋಗ್ತೀವಿ. ಅವರ್ ಕಂಟ್ರಿ ಇಂಡಿಯಾ ಈಸ್ ವೆಸ್ಟ್ ಆ್ಯಂಡ್ ಬ್ಯೂಟಿಫುಲ್. India is a 7th largest country in the world in term of area. ಸೊ ನಮ್ಮ ಇಂಡಿಯಾ ನೋಡಲಿಕ್ಕೆ ತುಂಬಾ ಸುಂದರವಾಗಿ ಮತ್ತು ವಿಶಾಲವಾಗಿರುವಂತಹ ಒಂದು ದೇಶ. ಸೊ ನಿಮ್ಗೆ ಗೊತ್ತೇ ಇದೆ, ಬೇರೆ ದೇಶದ ಒಂದು ಮ್ಯಾಪ್ಗಳನ್ನು ನೋಡಿದ್ರೆ ಸೊ ಅದಕ್ಕೆ ಒಂದು ಒಂದು ಸುಂದರವಾಗಿರ್ತಕ್ಕಂಥ ಶೇಪ್ ಅಂತಕ್ಕಂಥದ್ದು ಇಲ್ಲ. ನೀವು ಮ್ಯಾಪ್ಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಸೊ ಒಂದು ಕಡೆ ಸಣ್ಣಕ್ಕೆ, ಇಲ್ಲ ಒಂದು ಕಡೆ ಅಗಲವಾಗಿ ಅಲ್ವಾ, ಹೆಂಗೆಂಗೋ ವಕ್ರವಾಗಿರ್ತಕ್ಕಂಥ ಶೇಪ್ಗಳನ್ನ ನೋಡ್ತೀವಿ. ಅದೇ ನಮ್ಮ ಭಾರತದ ಒಂದು ನಕಾಶೆನ ನೋಡಿದಾಗ ತುಂಬ ಸುಂದರವಾಗಿ ಕಾಣ್ತಕ್ಕಂಥ ನಾವು ನೋಡ್ತೀವಿ. ಹಾಗೆಯೇ ಅದ್ರ ಜೊತೆ ತುಂಬ ವಿಶಾಲವಾದಂಥ ರಾಷ್ಟ್ರನೂ ಸಹ ಹೌದು. ಇಂಡಿಯಾ ಈಸ್ ದಿ 7th largest country ಇನ್ ದಿ ವರ್ಲ್ಡ್. ಸೊ ಇಂಡಿಯಾ ಈಸ್ ಎ 7th largest country. ಇಡೀ ಒಂದು ಪ್ರಪಂಚದಲ್ಲಿ ಇರುವಂತಹ ಎಲ್ಲ ರಾಷ್ಟ್ರಗಳಲ್ಲಿ ನಮ್ಮ ಒಂದು ದೇಶ 7ನೇ ಅತಿ ದೊಡ್ಡ ರಾಷ್ಟ್ರ. The surface varies from one place to other, from the mighty Himalaya in the north to the coastal plain and the Indian Ocean in the south. ಸೊ ನಮಗೆ ನಮ್ಮ ಒಂದು ದೇಶದ ಒಂದು ಮ್ಯಾಪನ್ನು ನೋಡಿದ ತಕ್ಷಣ ನಮಗೆ ಇಲ್ಲಿ ಕಾಣಿಸ್ತಕ್ಕಂತಹ ಪ್ರಮುಖವಾದ ಲಕ್ಷಣ ಏನು ಅಂದ ತಕ್ಷಣ ಜೊತೆಗೆ ನಮ್ಮ ಮೈಂಡ್ಗೆ ಬರ್ತಕ್ಕಂತಹ ಒಂದು ಫ್ಯೂಚರ್ಸ್ ಏನು ಅಂತ ಹೇಳಿದ್ರೆ, ಉತ್ತರ ಭಾರತ ಅಂದ ತಕ್ಷಣ ನಮಗೆ ನೆನಪಾಗೋದು ಯಾವುದು ಅಂದರೆ ಸೊ ಹಿಮಾಲಯ ಪರ್ವತಗಳು. ಅದೇ ರೀತಿ ದಕ್ಷಿಣ ಭಾಗ ಅಂದ ತಕ್ಷಣ ಅದರಲ್ಲಿ ಕೋಸ್ಟಲ್ ಪ್ಲೇನ್ಸ್ಗಳು ಅಂದರೆ ಕರಾವಳಿ ತೀರಗಳು, ಜೊತೆಗೆ ಸಮುದ್ರ ಪ್ರದೇಶಗಳು ನಮಗೆ ಕಾಣಿಸ್ತಕ್ಕಂಥದ್ದು. ಸೊ ಅದನ್ನು ನಾವು ಇಲ್ಲಿ ಒನ್ ಬೈ ಒನ್ ವಿಶಾಲವಾಗಿ ಇರ್ತಕ್ಕಂಥ ನಮ್ಮ ಒಂದು ದೇಶದ ಬಗ್ಗೆ ತಿಳ್ಕೊತಾ ಹೋಗ್ತೀವಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಮ್ಮ ಇಂಡಿಯಾದ ಒಂದು ನಕಾಶೆಯನ್ನು. ಸೊ ಇದು ನಮ್ಮ ದೇಶದ ಒಂದು ಫಿಸಿಕಲ್ ಫ್ಯೂಚರ್ಸ್. ಇಲ್ಲಿ ಮೇಲ್ಗಡೆ ಬ್ರೌನ್ ಕಲರ್ ಇದೆಯಲ್ಲ, ಸೊ ಇಲ್ಲಿ ಹಿಮಾಲಯ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಹಿಮಾಲಯದ ರೇಂಜಸ್. ಸೊ ದೀಸ್ ಆರ್ ಆಲ್ ಹಿಮಾಲಯ ರೇಂಜಸ್. ಸೊ ನೋಡಿ ಎಲ್ಲಿಂದ ಎಲ್ಲಿವರೆಗಿದೆ ಅಂದರೆ ಸೊ ಇಲ್ಲಿ ಅಫ್ಘಾನಿಸ್ತಾನ ಇದೆಯಲ್ವಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಸೊ ಇಲ್ಲೆಲ್ಲವೂ ಸಹ ಹಿಮಾಲಯದ ಒಂದು ಸರಣಿ, ಅದರ ಒಂದು ರೇಂಜಸ್ ಕಂಡು ಬರ್ತಕ್ಕಂಥದ್ದು. ನಮ್ಮ ಇಡೀ ಒಂದು ಉತ್ತರ ಭಾರತವನ್ನು ಈ ಒಂದು ಹಿಮಾಲಯ ಆವರಿಸ್ಕೊಂಡಿದೆ. ಎಲ್ಲಿವರೆಗೆ ಅಪ್ ಟು ಅರುಣಾಚಲ ಪ್ರದೇಶದವರೆಗೂ ಸಹ ತುದಿಯವರೆಗೂ ಕಂಡು ಬರ್ತಕ್ಕಂಥದ್ದನ್ನು ನೋಡ್ತೀವಿ. ಸೊ ಟಿಬೆಟ್, ಚೀನಾ ಕಾಣಿಸ್ತಾ ಇದೆಯಲ್ವಾ. ಸೊ ಹಾಗೆಯೇ ಈ ಗ್ರೀನಿಶ್ ಆಗಿರೋದೆಲ್ಲ ಏನು, ಸೊ ಅರಣ್ಯ ಪ್ರದೇಶಗಳು. ಹಾಗೆಯೇ ಬ್ಲೂ ಅಲ್ಲಿ ಇದೆಯಲ್ವಾ, ಈ ಬ್ಲೂ ಕಲರಲ್ಲಿರುವಂಥ ಲೈನ್ಸ್ಗಳೆಲ್ಲ ನದಿಗಳು. ಸೊ ಈ ಗಂಗಾ, ಯಮುನಾ, ಚಂಬಲ್, ಬಿಯಾಸ್, ಗಾಗ್ರಾ, ಸೋನೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ, ಇದು ಹಿರಾಕುಡ್ ಮತ್ತು ಮಹಾನದಿ. ಬ್ಲೂ ಕಲರ್ಲಿ ಬರ್ತಕ್ಕಂತಹ ಲೈನ್ಸ್ಗಳೆಲ್ಲ ನದಿಗಳು. ಸೊ ಇಲ್ಲಿ ವಿಶಾಲವಾಗಿರ್ತಕ್ಕಂತಹ ಒಂದು ಬ್ಲೂ ಕಲರ್ನ ಒಂದು ರಾಶಿ ಕಾಣಿಸ್ತಾ ಇದೆ. ಸೊ ಏನಿದು, ಇಟ್ಸ್ ಎನ್ ಅರೇಬಿಯನ್ ಸೀ. ಸೊ ಇಟ್ಸ್ ಬೇ ಆಫ್ ಬೆಂಗಾಲ್. ವೆಸ್ಟರ್ನ್ ಸೈಡಲ್ಲಿ ಬರ್ತಕ್ಕಂಥದ್ದು ಯಾವುದು, ಅರೇಬಿಯನ್ ಸಿ. ಈಸ್ಟ್ ಸೈಡಲ್ಲಿ ಬರ್ತಕ್ಕಂಥದ್ದು ಬೇ ಆಫ್ ಬೆಂಗಾಲ್. ಹಾಗೆಯೇ ಇನ್ನೂ ಒಂದು ಸಿ ಇದೆ, ಯಾವುದದು, ಓಷನ್, ಇಂಡಿಯನ್ ಓಷನ್, ಹೌದಲ್ವಾ. ಸೊ ಇಂಡಿಯನ್ ಓಷನ್ ಸಹ ನಮ್ಮ ಒಂದು ಭಾರತದ ಸೌತ್ ಪಾರ್ಟಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಒಂದು ದ್ವೀಪ ಇದೆ,
ನಮ್ಮ ದ್ವೀಪ ರಾಷ್ಟ್ರ ಅಂತ ಹೇಳ್ತೀವಿ. ಸೊ ಯಾವುದದು? ಶ್ರೀಲಂಕಾ. ಸೊ ಶ್ರೀಲಂಕಾ ನಾವಿಲ್ಲಿ ನೋಡ್ತಾ ಇದ್ದೀವಿ ಕೆಳಗಡೆ. ಸೊ ಇದಿಷ್ಟು ನಮ್ಮ ಭಾರತದ ಒಂದು ಫಿಸಿಕಲ್ ಫೀಚರ್ಸ್. ಸೊ ಇದನ್ನು ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ದ ಹಿಮಾಲಯಸ್. ಸೊ ನಮಗೆ ನಮ್ಮ ಇಂಡಿಯಾದ ಅಂದ ತಕ್ಷಣ ಮತ್ತು ನಾರ್ತ್ ಇಂಡಿಯಾ ಅಂದ ತಕ್ಷಣ ನಮಗೆ ನೆನಪು ಬರೋದು ಹಿಮಾಲಯ ರೇಂಜಸ್. ಸೊ ಅದು ನೋಡೋಣ. ದ ಹಿಮಾಲಯಸ್ ಫಾರ್ಮ್ ದಿ ನಾರ್ತರ್ನ್ ಬೌಂಡ್ರಿ ಆಫ್ ಇಂಡಿಯಾ. ದಿಸ್ ಮೌಂಟೇನ್ ರೇಂಜ್ ಆಸ್ ಸಮ್ ಆಫ್ ದಿ ಹೈಯೆಸ್ಟ್ ಸ್ನೋ ಕವರ್ಡ್ ಪೀಕ್ಸ್. ಮೌಂಟ್ ಎವರೆಸ್ಟ್ ಅಟ್ 8,848 meter in Nepal. The world highest mountain is a part of this great range. ಸೊ ನಮಗೆಲ್ಲ ಗೊತ್ತೇ ಇದೆ, ಈ ಒಂದು ಹಿಮಾಲಯ ಪರ್ವತಗಳು ಅಥವಾ ಹಿಮಾಲಯ ರೇಂಜಸ್ ಏನಾಗಿದ್ದು ಇದು ನಮ್ಮ ಒಂದು ದೇಶದ ಬೌಂಡ್ರಿ ಲೈನ್ ಅಂತಲೇ ಹೇಳ್ತೀವಿ, ಹೌದಲ್ವಾ? ಸೊ ನಿಮಗೆ ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ. ಸೊ ಅದು ಹೇಗೆ ಹೋಗಿದೆಯೋ ಆ ಒಂದು ರೇಂಜಸ್ಗಳು, ಸೊ ಅದೇ ರೀತಿ ನಮ್ಮ ಒಂದು ಭಾರತದ ಬೌಂಡ್ರಿ ಲೈನ್ ಇರ್ತಕ್ಕಂಥದ್ದನ್ನು ಸಹ ನಾವು ನೋಡ್ತೀವಿ. ಸೊ ಇದನ್ನು ನೈಸರ್ಗಿಕ ಅಥವಾ ನ್ಯಾಚುರಲ್ ಬೌಂಡ್ರಿ ಅಂತ ಕರಿತೀವಿ. ಯಾವುದನ್ನು? ಹಿಮಾಲಯವನ್ನು. ದಿಸ್ ಮೌಂಟೇನ್ ರೇಂಜ್ ಆ್ಯಸ್ ಸಮ್ ಆಫ್ ದಿ ಹೈಯೆಸ್ಟ್ ಸ್ನೋ ಕವರ್ಡ್ ಪೀಕ್ಸ್. ಈ ಒಂದು ಹಿಮಾಲಯ ಪರ್ವತಗಳು ಅಥವಾ ಏನು ಹಿಮಾಲಯ ರೇಂಜಸ್ ಇದೆಯೋ ಅದರಲ್ಲಿ ಹೆಚ್ಚು ಎತ್ತರದಲ್ಲಿ ಇರ್ತಕ್ಕಂಥ ಪ್ರದೇಶಗಳು ಏನಾಗಿದೆ ಅಂದರೆ ಸ್ನೋಯಿಂದ ಕವರ್ ಆಗಿದೆ. ಹಿಮಾಲಯದಿಂದ ಆವೃತವಾಗಿರ್ತಕ್ಕಂಥದ್ದು ಒಂದು ಪ್ರದೇಶ ನೋಡಿ. ಇದನ್ನು ಹಿಮಾಲಯ ಪರ್ವತಗಳು, ಸೊ ಇದೆಲ್ಲ ಏನಾಗಿದೆ? ಸ್ನೋಯಿಂದ ಕವರ್ ಆಗಿದೆ. ಸೊ ಯಾಕೆ ಇದೆಲ್ಲ ಸ್ನೋಯಿಂದ ಕವರ್ ಆಗಿದೆ ಅಂದರೆ ಅಲ್ಲಿ ಉಷ್ಣಾಂಶ ಕಡಿಮೆ ಇದೆ. ಸೊ ಉಷ್ಣಾಂಶ ಕಡಿಮೆ ಇರೋದ್ರಿಂದ ಅಲ್ಲಿನ ಒಂದು ಪ್ರದೇಶ ಹಿಮದಿಂದ ಆವೃತ ಆಗಿದೆ. ಜೊತೆಗೆ ಇವು ಹೆಚ್ಚು ಎತ್ತರದಲ್ಲಿರೋದ್ರಿಂದ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುತ್ತೆ. ಸೊ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗೋದ್ರಿಂದ ಆಬ್ವಿಯಸ್ಲಿ ಆ ಒಂದು ಪರ್ವತ ಪ್ರದೇಶಗಳು ಹಿಮದಿಂದ ಆವೃತ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದರಲ್ಲಿ ತುಂಬ ಹೈಟ್ ಇರ್ತಕ್ಕಂಥ ಒಂದು ಮೌಂಟೇನ್ ಯಾವುದು ಅಂತ ಹೇಳಿದ್ರೆ ಮೌಂಟ್ ಎವರೆಸ್ಟ್. ಸೊ ಮೌಂಟ್ ಎವರೆಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಪಿಕ್ಚರಲ್ಲಿ. ಸೊ ದಿಸ್ ಇಸ್ ದಿ ಮೌಂಟ್ ಎವರೆಸ್ಟ್. ಸೊ ಇದರ ಒಂದು ಹೈಟ್ ಎಷ್ಟು? ವಾಟ್ ಇಸ್ ದ ಹೈಟ್ ಆಫ್ ಮೌಂಟ್ ಎವರೆಸ್ಟ್ ಅಂತ ಹೇಳಿದ್ರೆ 8,848 meter. ಸೊ ಇದು ಎಲ್ಲಿದೆ ಅಂತ ಹೇಳಿದ್ರೆ ದಿಸ್ ಇಸ್ ಇನ್ ನೇಪಾಳ್. ಸೊ ದಿಸ್ ಪ್ಲೇಸ್ ಇನ್ ನೇಪಾಳ್. ದ ವರ್ಲ್ಡ್ ಹೈಯೆಸ್ಟ್ ಮೌಂಟೇನ್. ಇದು ಇಡೀ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಎತ್ತರವಾದಂತಹ ಮೌಂಟೇನ್. ದ ವರ್ಲ್ಡ್ ಹೈಯೆಸ್ಟ್ ಮೌಂಟೇನ್ ಇಸ್ ಎ ಪಾರ್ಟ್ ಆಫ್ ದಿ ಗ್ರೇಟ್ ರೇಂಜ್. ಸೊ ಇದು ನಮ್ಮ ಒಂದು ಹಿಮಾಲಯ ರೇಂಜ್ನ ಒಂದು ಭಾಗ ಆಗಿರೋದು ನಮ್ಮೆಲ್ಲರ ಒಂದು ಹೆಮ್ಮೆಯ ವಿಷಯ. ಸೊ ನೇಪಾಳದಲ್ಲಿದೆ. ಎಲ್ಲಿ ಇದೆ ಇದು ಮೌಂಟೇನು? ಮೌಂಟ್ ಎವರೆಸ್ಟ್ ಎಲ್ಲಿದೆ ಅಂತ ಹೇಳಿದ್ರೆ ನೇಪಾಳದಲ್ಲಿದೆ. ಸೊ ಇದು ಹಿಮಾಲಯ ರೇಂಜಸಲ್ಲೇ ಕಂಡು ಬರ್ತಕ್ಕಂಥದ್ದು, ಜೊತೆಗೆ ಇಡೀ ಪ್ರಪಂಚದಲ್ಲೇ ಅತಿ ಎತ್ತರವಾದಂತಹ ಒಂದು ಮೌಂಟೇನ್. ರಿವರ್ಸ್ ಲೈಕ್ ದಿ ಗಂಗಾ, ಯಮುನಾ, ಬ್ರಹ್ಮಪುತ್ರ ಆ್ಯಂಡ್ ಇಂದೂಸ್ ಒರಿಜಿನೇಟೆಡ್ ಇನ್ ದಿ ಹಿಮಾಲಯಸ್. ಸೊ ನಾವು ಏನು ನಮ್ಮ ಒಂದು ಉತ್ತರ ಭಾರತದಲ್ಲಿ ಹರಿತಕ್ಕಂಥ ನದಿಗಳು ಗಂಗಾ, ಯಮುನಾ, ಬ್ರಹ್ಮಪುತ್ರ, ಸಿಂಧು ನದಿ ಅಥವಾ ಹಿಂದೂ ನದಿ ಅಂತ ಏನು ಕರಿತೀವೋ, ಸೊ ಇದೆಲ್ಲವೂ ಹುಡ್ತಕ್ಕಂಥದ್ದು ಎಲ್ಲಿ ಅಂದರೆ ಈ ಒಂದು ಹಿಮಾಲಯ ರೇಂಜ್ಗಳನ್ನೇ. ಸಾಮಾನ್ಯವಾಗಿ ನಿಮ್ಗೆ ಗೊತ್ತೇ ಇದೆ, ನಿಮಗೆ ಹೇಳಿದ್ದೀವಿ ಏನು, ನದಿಗಳೆಲ್ಲ ಹುಟ್ಟತಕ್ಕಂಥದ್ದು ಹಿಮಾಲಯ ಪರ್ವತಗಳಲ್ಲಿ ಅಥವಾ ಅತಿ ಎತ್ತರವಾದಂತಹ ಒಂದು ಬೆಟ್ಟ ಗುಡ್ಡಗಳ ಪ್ರದೇಶಗಳಲ್ಲಿ ಅಂತ ಹೇಳಿದ್ವಿ. ಸೊ ಅದೇ ರೀತಿ ಸೊ ಈ ಒಂದು ಗಂಗಾ ಯಮುನವು ಸಹ ಹುಟ್ಟತಕ್ಕಂಥದ್ದು ಈ ಒಂದು ಹಿಮಾಲಯ ರೇಂಜಸ್ಗಳನ್ನೇ. ನಥಿಂಗ್ ಗ್ರೋಸ್ ಆನ್ ದಿ ಅಪ್ಪರ್ ಸ್ನೋ ಕವರ್ಡ್ ಸ್ಲೋಪ್ಸ್. ಸಿನ್ಸ್ ಇಟ್ ಈಸ್ ವೆರಿ ಕೋಲ್ಡ್ ದೇರ್ ಆರ್ ಥಿಕ್ ಫಾರೆಸ್ಟ್ ಇನ್ ದಿ ಲೋಯರ್ ಸ್ಲೋಪ್. ಸೊ ಇದು ಈ ಒಂದು ಪರ್ವತಗಳ ಒಂದು ಇಳಿಜಾರಲ್ಲಿ, ಅಂದರೆ ಈ ಒಂದು ಪರ್ವತಗಳು ಹೆಚ್ಚು ಎತ್ತೆತ್ತರವಾಗಿರ್ತಕ್ಕಂತಹ ಪರ್ವತಗಳನ್ನು ನೋಡ್ತೀವಿ. ಹಾಗೆಯೇ ನಾವು ಕೆಳಗಡೆ ಬರ್ತಾ ಹೋದ್ರೆ ಏನಾಗುತ್ತೆ, ಉಷ್ಣಾಂಶ ಏನಾಗುತ್ತೆ, ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುತ್ತೆ. ಸೊ ಹಾಗೆಯೇ ಈ ಒಂದು ಹಿಮಾಲಯ ಪರ್ವತದಿಂದ ನಾವು ಕೆಳಗಡೆ ಬಂದಾಗ, ಅಂದರೆ ಮೈದಾನ ಪ್ರದೇಶಕ್ಕೆ ಹತ್ತಿರ ಬರ್ತಾ ಇದ್ದಾಗೇ ಈ ಒಂದು ಪರ್ವತಗಳ ಇಳಿಜಾರಿನಲ್ಲಿ ನಾವು ದಟ್ಟವಾದಂತಹ ಅರಣ್ಯಗಳನ್ನು ನೋಡ್ತೀವಿ. ಸೊ ಈ ಒಂದು ದಟ್ಟವಾದ ಅರಣ್ಯಗಳನ್ನು, ಥಿಕ್ಕೆಸ್ಟ್ ಫಾರೆಸ್ಟ್ಗಳನ್ನು ನಾವು ಈ ಒಂದು ಹಿಮಾಲಯ ರೇಂಜಸಲ್ಲಿ ನೋಡ್ತೀವಿ. ಸೊ ಇದು ಈ ಒಂದು ಹಿಮಾಲಯದ ಪ್ರಮುಖ ಫ್ಯೂಚರ್ಸ್ಗಳು. ಸೊ ಪ್ರಮುಖವಾಗಿರ್ತಕ್ಕಂಥದ್ದು ಏನು, ಇದರ ಇಂಪಾರ್ಟೆನ್ಸ್ ಹಿಮಾಲಯದಲ್ಲಿ ಅಂದರೆ ಇದರಲ್ಲಿ ಮೌಂಟ್ ಎವರೆಸ್ಟ್ ಅಂದರೆ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಎತ್ತರವಾದಂತಹ ಒಂದು
ಮೌಂಟೇನ್ ಇದೆ. ಜೊತೆಗೆ ಇಲ್ಲಿ ನದಿಗಳು ಉಗಮದ ಸ್ಥಳ. ಈ ಒಂದು ಪ್ರದೇಶ ನದಿಗಳ ಒಂದು ಉಗಮ ಸ್ಥಾನ ಆಗಿದೆ. ಜೊತೆಗೆ ಇಲ್ಲಿ ಇದರ ಒಂದು ಇಳಿಜಾರಿಗೆ ಬಂದಂತೆ ಥಿಕ್ ಫಾರೆಸ್ಟ್ಗಳನ್ನು ನಾವು ನೋಡ್ತೀವಿ. ಸೊ ಹಾಗೆ ನೆಕ್ಸ್ಟ್ ಬಂದು ದಿ ನಾರ್ತರ್ನ್ ಪ್ಲೇನ್. ಸೊ ನಾರ್ತರ್ನ್ ಪ್ಲೇನ್ ಮೀನ್ಸ್ ಏನು, ಉತ್ತರದ ಮೈದಾನ. ಸೊ ಉತ್ತರದ ಮೈದಾನ ಅಂತ ನಾವು ಕರಿತೀವಿ. ಇದು ಎರಡನೇ ಫಿಸಿಕಲ್ ಫೀಚರ್, ಇಂಡಿಯಾದ ಒಂದು ಎರಡನೇ ಫಿಸಿಕಲ್ ಫೀಚರ್. ಮೊದಲನೇದು ಹಿಮಾಲಯಸ್, ಸೆಕೆಂಡ್ ಒನ್ ಬಂದು ದ ನಾರ್ತರ್ನ್ ಪ್ಲೇನ್. ಮೆನಿ ಪಾರ್ಟ್ ಆಫ್ ಅವರ್ ಕಂಟ್ರಿ ಹ್ಯಾವ್ ಫ್ಲ್ಯಾಟ್ ಆ್ಯಂಡ್ ಲೆವೆಲ್ ಲ್ಯಾಂಡ್. ದೀಸ್ ಆರ್ ಕಾಲ್ಡ್ ಪ್ಲೇನ್ಸ್. ನಾರ್ತರ್ನ್ ಪ್ಲೇನ್ ಅಂದರೆ ಏನು ಅಂತ ಹೇಳಿದ್ರೆ, ಮೆನಿ ಪಾರ್ಟ್ ಆಫ್ ಅವರ್ ಕಂಟ್ರಿ ಹ್ಯಾವ್ ಫ್ಲ್ಯಾಟ್ ಆ್ಯಂಡ್ ಲೆವೆಲ್ ಲ್ಯಾಂಡ್. ಸೊ ದೀಸ್ ಆರ್ ಆಲ್ ಕಾಲ್ಡ್ ಪ್ಲೇನ್. ಹೆಚ್ಚು ಸಮತಟ್ಟಾಗಿರ್ತಕ್ಕಂತಹ ಒಂದು ಮೈದಾನ ಭಾಗಗಳನ್ನು ನಾವು ಪ್ಲೇನ್ಸ್ ಅಥವಾ ಮೈದಾನಗಳು ಅಂತ ಕರಿತೀವಿ. ಸೊ ಈ ಹೆಚ್ಚು ಎತ್ತರವಾಗಿದ್ದರೆ ಅಥವಾ ಹಳ್ಳ ಕೊಳ್ಳದಿಂದ ಕೂಡಿದರೆ, ಏರು ತಗ್ಗುಗಳಿಂದ ಕೂಡಿದರೆ ನಾವು ಅದನ್ನ ಮೈದಾನ ಪ್ರದೇಶ ಅಂತ ಕರಿತೀವ? ಹಾಗಲ್ಲ. ಹಿಮಾಲಯಗಳನ್ನ ನಾವು ಹೋಗ್ಬಿಟ್ಟು ಸೊ ಇದು ಮೈದಾನ ಪ್ರದೇಶ ಕಂಡ್ರಪ್ಪ ಅಂದರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಇಲ್ಲ. ಸೊ ಪ್ಲೇನ್ ಏರಿಯಾ, ಒಂದು ಸಮತಟ್ಟಾದ, ನಾವು ಎಲ್ಲಿವರೆಗೂ ಕಣ್ಣನ್ನು ಹಾಯಿಸಿ ನೋಡ್ತೀವೋ, ನಮಗೆ ಕಣ್ಣಿಗೆ ತುದಿವರೆಗೂ ಮರೆಯಾಗೋನವರೆಗೂ ನಮಗೆ ಸಮತಟ್ಟಾಗಿದೆ ಈ ಭೂಮಿ ಅಂತ ನಮಗೆ ಯಾವುದು ಅನಿಸುತ್ತೋ ಸೊ ಅದನ್ನ ನಾವು ಮೈದಾನ ಪ್ರದೇಶ ಅಂತ ಕರಿತೀವಿ. ಟು ದಿ ಸೌತ್ ಆಫ್ ದಿ ಹಿಮಾಲಯಾಸ್ ದಿ ಗ್ರೇಟ್ ಪ್ಲೇನ್ ಆಫ್ ಇಂಡಿಯಾ. Rivers such as the Ganga and the Yamuna flow through this plain. These rivers have made the land green and fertile. ಸೊ ಈ ಒಂದು ನಾರ್ತ್ ಪ್ಲೇನ್ಗಳು ಎಲ್ಲಿ ಕಂಡು ಬರುತ್ತೆ ಅಂದರೆ ಹಿಮಾಲಯ ಪರ್ವತಗಳ ಇಳಿಜಾರು ತಳಭಾಗದಲ್ಲಿ, ಇದರ ಒಂದು ಪಾದ ಭಾಗಗಳಲ್ಲಿ ಈ ಒಂದು ಮೈದಾನ ಪ್ರದೇಶ ಕಂಡುಬರುತ್ತೆ. ಸೊ ಹಿಮಾಲಯ ಅಂತ ಹೇಳಿದಾಗ ಹೆಚ್ಚು ಎತ್ತರವಾಗಿರುತ್ತೆ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ನಿಮ್ಮ ಅಕ್ಕಪಕ್ಕದಲ್ಲಿ ಬೆಟ್ಟ ಗುಡ್ಡಗಳಿದ್ದರೆ ಸೊ ಯಾವುದೋ ಒಂದು ಭಾಗದಲ್ಲಿ ಒಂದು ಬೆಟ್ಟ ಇದೆ, ಅದ್ರ ಕೆಳಗಡೆ ನೋಡಿ ಸಮತಟ್ಟಾಗಿರುತ್ತಲ್ವಾ. ಸೊ ಹಾಗೆ ಇನ್ನೂ ಸ್ವಲ್ಪ ದೂರಕ್ಕೆ ಹಾಗೆ ನೋಡ್ತಾವ್ರೆ, ಆ ಒಂದು ಭಾಗ ಸಮತಟ್ಟಾಗಿರುತ್ತೆ. ಸೊ ಅದೇ ರೀತಿ ಸೊ ಇದು ಸ್ಮಾಲೆಸ್ಟು, ಬಟ್ ನಾನು ಹೇಳ್ತಾ ಇರೋದು ಹಿಮಾಲಯ ರೇಂಜಸ್ ಅಂದರೆ ಅತಿ ಹೆಚ್ಚು ಅಂತಹ ಒಂದು ಬೆಟ್ಟ ಅಂತಕ್ಕಂಥದ್ದಲ್ಲಿ ಸಾವಿರಾರು ದೊಡ್ಡ ದೊಡ್ಡ ಹಿಮಾಲಯ ಪರ್ವತಗಳಿರುತ್ತೆ. ಸೊ ಅದರ ಒಂದು ತಳಭಾಗ, ಅದರ ಒಂದು ಪಾದಭಾಗಕ್ಕೆ ಬಂದಾಗ ಅಲ್ಲಿಂದ ಮೈದಾನ ಪ್ರದೇಶ ಅಂತಕ್ಕಂಥದ್ದು ಶುರುವಾಗುತ್ತೆ. ಸೊ ಇಲ್ಲಿ ಈ ಒಂದು ಏನು ಹಿಮಾಲಯ ಪರ್ವತಗಳಲ್ಲಿ ಉಗಮ ಆಗುತ್ತವ ನದಿಗಳು, ಗಂಗಾ, ಯಮುನಾ, ಸೊ ಇದೆಲ್ಲ ಏನು ಮಾಡುತ್ತೆ, ಆ ಒಂದು ಪ್ಲೈನ್ ಏರಿಯಾಗಳಿಗೆ ಹರಿದು ಬರುತ್ತೆ. ಸೊ ಹರಿದು ಬರೋದ್ರಿಂದ ಅಲ್ಲಿನ ಒಂದು ಲ್ಯಾಂಡನ್ನು ನಾವು ಏನು ಮಾಡುತ್ತೆ, ಗ್ರೀನಿಶ್ ಆಗಿ ಮತ್ತು ಹೆಚ್ಚು ಫಲವತ್ತಾಗಿರೋದ ಹಾಗೆ ಅವು ಮಾಡುತ್ತೆ, ಹೌದಲ್ವಾ. ಸೊ ಏನು ಆ ಒಂದು ನದಿಗಳು ಕೊಚ್ಚಿ ತರುತ್ತದೋ ಮೆಕ್ಕಲು ಮಣ್ಣು, ಅದನ್ನೆಲ್ಲವನ್ನು ಆ ಮೈದಾನ ಭಾಗಗಳಲ್ಲಿ ಹರಡಿ ಹೋಗುತ್ತೆ. ಸೊ ಹರಡಿ ಹೋಗೋದ್ರಿಂದ ಅದು ಫಲವತ್ತಾಗುತ್ತೆ. ಸೊ ಹೆಚ್ಚು ಫಲವತ್ತಾಗಿರೋದ್ರಿಂದ ಕೃಷಿ ಬೆಳೆಗಳನ್ನು ಬೆಳೆಯೋದಕ್ಕೆ, ಕ್ರಾಪ್ಸ್ಗಳನ್ನು ಬೆಳೆಯೋದಕ್ಕೆ ಅದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. There are narrow strips of plain land along the eastern and the western coast of the India. ಸೊ ಈ ಒಂದು ನಾರ್ತರ್ನ್ ಪ್ಲೇನ್ ಅಂತಕ್ಕಂಥದ್ದು ಉತ್ತರ ಭಾರತದಲ್ಲಿ ತುಂಬ ವಿಶಾಲವಾಗಿದೆ. ಸೊ ಇದನ್ನ ನಾವು ಇಲ್ಲಿ ಮ್ಯಾಪಲ್ಲಿ ತೋರಿಸ್ತೀನಿ ನೋಡಿ. ಸೊ ಇದೆಲ್ಲ ಹಿಮಾಲಯ ರೇಂಜಸ್ ಅಂತ ಗೊತ್ತಾಯಿತು ನಿಮಗೆ, ಹೌದಲ್ವಾ. ಸೊ ಇಲ್ಲಿ ಹಿಮಾಲಯದಿಂದ ಕೆಳಗಡೆ ಪಾದಭಾಗ ಅಂತ ಬಂದಾಗ ಸೊ ಈ ಒಂದು ಭಾಗ ಬರುತ್ತೆ. ಸೊ ಇದು ನಾವು ನಾರ್ತರ್ನ್ ಪ್ಲೇನ್ ಅಂತ ಕರಿತೀವಿ. ಸೊ ಇದೆಲ್ಲ ಭಾಗಗಳನ್ನ ನಾವು ನಾರ್ತರ್ನ್ ಪ್ಲೇನ್ ಅಂತ ಕರೀತಕ್ಕಂಥದ್ದು. ಸೊ ಇದಿಷ್ಟು ನಾರ್ತರ್ನ್ ಪ್ಲೇನ್. ಸೊ ಇದು ಇಲ್ಲಿ ನೋಡಿ, ಈ ಒಂದು ಹಿಮಾಲಯದಲ್ಲಿ ಹುಟ್ಟಿದಂಥ ಗಂಗಾ, ಯಮುನಾ ಇದೆಲ್ಲ ಹರ್ಕೊಂಡು ಎಲ್ಲಿ ಬಂದಿದೆ, ನಾರ್ತರ್ನ್ ಪ್ಲೇನ್ ಬಂದಿದೆ ಅಲ್ವಾ. ಸೊ ಅದನ್ನೇ ನಾವು ಹೇಳೋದು ಮೈದಾನ ಭಾಗಗಳಲ್ಲಿ ಬಂದು ಇವೇನು ಏನು ಮಾಡ್ತವೆ, ಸೊ ಮೆಕ್ಕಲು ಮಣ್ಣನ್ನು ಇಲ್ಲೆಲ್ಲ ಸಂಚಯನ ಮಾಡಿ ಕೃಷಿಗೆ ಯೋಗ್ಯವಾದಂಥ ಭೂಮಿಯಾಗಿ ಮಾಡ್ತದೆ. ಸೊ ಈ ಒಂದು ಮೈದಾನ ಪ್ರದೇಶ ದಕ್ಷಿಣದ ಒಂದು ಭಾಗಕ್ಕೆ ಹೋಗ್ತಾ ಇದ್ದಂತೆ ದಕ್ಷಿಣ ಭಾರತಕ್ಕೆ ಹೋಗ್ತಾ ಏನಾಗುತ್ತೆ, ತುಂಬಾ ಕಿರಿದಾಗುತ್ತೆ, ಹೌದಲ್ವಾ. ಇಲ್ಲೆಲ್ಲ ವಿಶಾಲವಾಗಿದೆ ಭಾಗ, ಸೊ ವಿಶಾಲವಾಗಿದೆ. ಸೊ ಭೂಭಾಗ ಇಲ್ಲಿ ಕಿರಿದಾಗಿರೋದ್ರಿಂದ ಈ ಒಂದು ಮೈದಾನ ಪ್ರದೇಶ ಕಿರಿದಾಗ್ತಾ ಹೋಗುತ್ತೆ. These plains meet at Kanyakumari rivers such as the Narmada, Tapati, Mahanadi, Godavari, Krishna and Kaveri flow through this plain and fall into the sea. ಸೊ ಈ ಒಂದು ಮೈದಾನ ಪ್ರದೇಶ ಏನಾಗುತ್ತೆ, ನಾವು ನಾರ್ತಿಂದ ಸೌತಿಗೆ ಬರ್ತಾ ಇದರ ಒಂದು
ಆಕಾರ ಕಿರಿದಾಗ್ತಾ ಹೋಗುತ್ತೆ. ಶೇಪ್ ಏನಾಗಿದೆ, ದ ಶೇಪ್ ಆಫ್ ದಿ ಪ್ಲೇನ್ ಏನಾಗ್ತಾ ಹೋಗುತ್ತೆ, ಕಿರಿದಾಗ್ತಾ ಹೋಗುತ್ತೆ. ಸೊ ಕಿರಿದಾಗೋದ್ರಿಂದ ನೋಡಿ ಎಲ್ಲಿ ಬಂದು ಮೀಟ್ ಆಗುತ್ತೆ ಎರಡು ಮೈದಾನಗಳು ಅಂತ ಹೇಳಿದ್ರೆ, ಈ ಒಂದು ಇಂಡಿಯಾದ ಸೌತ್ ಇಂಡಿಯಾದ ತುದಿ ಇದೆಯಲ್ವಾ, ಸೊ ಇಲ್ಲಿ ಮೀಟ್ ಆಗುತ್ತೆ. ಇಲ್ಲಿ ಕನ್ಯಾಕುಮಾರಿ ಅನ್ನುವಂಥ ಪ್ಲೇಸಲ್ಲಿ. ಸೊ ಇಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖವಾದಂತಹ ರಿವರ್ಸ್ಗಳು ಯಾವ್ಯಾವುದು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇದೆ, ನರ್ಮದಾ, ತಪತಿ, ಅದೇ ರೀತಿ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ. ಸೊ ಇದು ಇಲ್ಲಿನ ಒಂದು ಪ್ರಮುಖವಾದಂತಹ ರಿವರ್ಸ್ಗಳಾಗಿರುತ್ತೆ. ಇದೆಲ್ಲ ಎಲ್ಲಿ ಹೋಗಿ ಸೇರುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಒಂದು ಅರೇಬಿಯನ್ ಸಿ ಸೇರುತ್ತೆ, ಜೊತೆ ಮತ್ತು ಬೇ ಆಫ್ ಬೆಂಗಾಲ್ ಮತ್ತು ಅರೇಬಿಯನ್ ಸೀಗೆ ಬಂದು ಸೇರ್ತಕ್ಕಂತಹ ನದಿಗಳು. ಸೊ ಇದಿಷ್ಟು ಇದು ದಿ ನಾರ್ಥರ್ನ್ ಪ್ಲೇನ್. ಸೊ ನೆಕ್ಸ್ಟ್ ಒನ್ ಬಂದು ದಿ ಗ್ರೇಟ್ ಇಂಡಿಯನ್ ಡೆಸರ್ಟ್. ಸೊ ನಮ್ಮ ದೇಶದಲ್ಲಿ ಡೆಸರ್ಟ್ ಇದೆಯಾ ಮಕ್ಕಳೇ? ಸೊ ಇದೆ, ಹೌದಲ್ವಾ? ಸೊ ನಮ್ಮ ಒಂದು ದೇಶದಲ್ಲಿ ಡೆಸರ್ಟ್ ಇದೆ. ಡೆಸರ್ಟ್ ಏರಿಯಾ ಎಲ್ಲಿದೆ? ಸೊ ಈ ಒಂದು ಉತ್ತರ ಭಾರತದ ವಾಯುವ್ಯ ಭಾಗ ಅಂತ ಕರಿತೀವಿ. ವಾಯುವ್ಯ ಭಾಗದಲ್ಲಿ, ಭಾರತದ ಅದರಲ್ಲೂ ವಾಯುವ್ಯ ಭಾಗದಲ್ಲಿ ನಾವು ಈ ಒಂದು ಗ್ರೇಟ್ ಇಂಡಿಯನ್ ಡೆಸರ್ಟನ್ನು ನೋಡ್ತೀವಿ. ಸೊ ಇಲ್ಲಿ ಬರೆದಿದ್ದಾರೆ ನೋಡಿ, ದಿ ಗ್ರೇಟ್ ಇಂಡಿಯನ್ ಡೆಸರ್ಟ್ ಅಂತ. ಸೊ ದಿಸ್ ಇಸ್ ದಿ ಇಂಡಿಯನ್ ಡೆಸರ್ಟ್. ಇದು ನಾವು ಥಾರ್ ಮರುಭೂಮಿ ಅಂತಲೂ ಸಹ ಕರಿತೀವಿ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ದ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಕವರಿಂಗ್ ಮೋಸ್ಟ್ ಆಫ್ ವೆಸ್ಟರ್ನ್ ರಾಜಸ್ಥಾನ್. ಸೊ ಈ ಒಂದು ವಾಯುವ್ಯ ಭಾರತ ಏನಿದೆಯೋ ಇದು ಹೆಚ್ಚಾಗಿ ಮರುಭೂಮಿಯಿಂದ ಆವರಿಸಿರುವಂತಹ ಒಂದು ರಾಜ್ಯ ಪ್ರದೇಶ. ಸೊ ಇಲ್ಲಿ ಇರ್ತಕ್ಕಂಥ ಪ್ರಮುಖವಾದ ರಾಜ್ಯ ಯಾವುದು ಅಂತ ಹೇಳಿದ್ರೆ ರಾಜಸ್ಥಾನ್. ಈಸ್ ನೋನ್ ಆಸ್ ದಿ ಥಾರ್ ಆರ್ ಗ್ರೇಟ್ ಇಂಡಿಯನ್ ಡೆಸರ್ಟ್. ಈ ರಾಜಸ್ಥಾನದಲ್ಲಿ ಇರ್ತಕ್ಕಂಥ ಮರುಭೂಮಿಯನ್ನು ನಾವು ಗ್ರೇಟ್ ಇಂಡಿಯನ್ ಡೆಸರ್ಟ್ ಅಥವಾ ಥಾರ್ ಡೆಸರ್ಟ್ ಅಂತ ಕರಿತೀವಿ. ಇಟ್ಸ್ ಎ ವೆರಿ ಹಾಟ್ ಆ್ಯಂಡ್ ಡ್ರೈ. ಇದೇನಾಗಿದೆ, ತುಂಬಾ ಹಾಟ್ ಮೀನ್ಸ್ ಉಷ್ಣಾಂಶ, ಹೆಚ್ಚು ಉಷ್ಣತೆಯಿಂದ ಜೊತೆಗೆ ಹೆಚ್ಚು ಒಣ ಹವೆಯನ್ನು ಹೊಂದಿರುವಂತಹ ಒಂದು ಭಾಗ. ವಿತ್ ವೆರಿ ಲಿಟಲ್ ರೈನ್ಫಾಲ್. ಜೊತೆಗೇನು ಇಲ್ಲಿ ಕಡಿಮೆ ಮಳೆ ಆಗುತ್ತೆ. ಹೆಚ್ಚು ಉಷ್ಣತೆಯಿಂದ ಕೂಡಿರುತ್ತೆ, ಜೊತೆಗೆ ಹೆಚ್ಚು ಒಣ ವಾಯುಗುಣವನ್ನು ಒಳಗೊಂಡಿರುತ್ತೆ, ಹಾಗೆಯೇ ಕಡಿಮೆ ಮಳೆಯನ್ನು ಹೊಂದಿರುತ್ತೆ. ಸೊ ಇದು ಇದರ ಒಂದು ಪ್ರಮುಖವಾದಂತಹ ಲಕ್ಷಣ. ದ ಡೆಸರ್ಟ್ ಈಸ್ ಕವರ್ಡ್ ವಿತ್ ಸ್ಯಾಂಡ್. ಜೊತೆಗೆ ಇದರ ಮತ್ತೊಂದು ಲಕ್ಷಣ ಏನು ಅಂದರೆ, ಈ ಒಂದು ಡೆಸರ್ಟು ಹೆಚ್ಚು ಮರಳಿನಿಂದ ಆವರಿಸಿರುವಂತಹ ಒಂದು ಭಾಗ. ಹೌದಲ್ವಾ? ಡೆಸರ್ಟ್ ಅಂದ ತಕ್ಷಣ ಅಲ್ಲಿ ಏನಿರುತ್ತೆ? ಸೊ ಮರಳು, ಸ್ಯಾಂಡ್. ದ ವೆಜಿಟೇಷನ್ ಈಸ್ ಸ್ಕ್ಯಾಂಟಿ, ಮೇಕಿಂಗ್ ಲೈಫ್ ಇನ್ ದಿ ಡೆಸರ್ಟ್ ಎಕ್ಸ್ಟ್ರೀಮ್ಲಿ ಟಫ್. ಇಲ್ಲಿ ಸಸ್ಯವರ್ಗಗಳು ತುಂಬಾ ವಿರಳ. ಯಾಕೆ ಅಂದರೆ ಇಲ್ಲಿ ಉಷ್ಣಾಂಶ ಕಡಿಮೆ ಇದೆ, ಮಳೆ ಕಡಿಮೆ ಬರುತ್ತೆ, ಜೊತೆಗೆ ಹೆಚ್ಚು ಉಷ್ಣಾಂಶ ಇರೋದ್ರಿಂದ, ಒಣ ಹವಿರೋದ್ರಿಂದ ಗಿಡಗಳು ಅಥವಾ ಏನು ಪ್ಲ್ಯಾಂಟ್ಸ್ಗಳು ಬೆಳೆಯಲಿಕ್ಕೆ ಉಷ್ಣಾಂಶ ಹೆಚ್ಚಾಗಿದ್ದರೆ ಬೆಳೆಯೋದಿಲ್ಲ. ಅಲ್ಲಿ ಉಷ್ಣಾಂಶ ಜೊತೆಗೆ ಇಲ್ಲಿ ಏನಾಗಿರಬೇಕು, ನೀರಿನಾಂಶ ಇರಬೇಕು. ಬಟ್ ನೀರಿನಾಂಶ ಕೊರತೆ ಇರೋದ್ರಿಂದ ಇಲ್ಲಿ ಕಡಿಮೆ ಪ್ರಮಾಣದ ಪ್ಲ್ಯಾಂಟ್ಸ್ಗಳನ್ನು ನೋಡ್ತೀವಿ. ಸೊ ಅದರಲ್ಲೂ ಆ ಒಂದು ಥಾರ್ ಮರುಭೂಮಿಗೆ ಹೊಂದಿಕೊಂಡು, ಉಷ್ಣಾಂಶಕ್ಕೆ ಹೊಂದಿಕೊಂಡು ಬದುಕುವಂತಹ ಸಸ್ಯಗಳನ್ನು ನಾವಿಲ್ಲಿ ನೋಡ್ತೀವಿ. ದೇರ್ಫೋರ್ ದಿಸ್ ಪಾರ್ಟ್ ಈಸ್ ಥಿನ್ಲಿ ಪಾಪ್ಯುಲೇಟೆಡ್. ಸೊ ಇಷ್ಟೆಲ್ಲ ಏನು ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ, ಜೊತೆಗೆ ಮಳೆ ಕಡಿಮೆ ಇರೋದ್ರಿಂದ ಇಲ್ಲಿ ಜೀವಿಗಳು ಬದುಕೋದಕ್ಕೆ ಯೋಗ್ಯವಲ್ಲದ ಒಂದು ವಾತಾವರಣ ಇರೋದ್ರಿಂದ ಇಲ್ಲಿ ನಾವು ಕಡಿಮೆ ಜನಸಂಖ್ಯೆಯನ್ನು ನೋಡ್ತೀವಿ. ಸೊ ಇದಿಷ್ಟೇನು ನಮ್ಮ ಒಂದು ದೇಶದ ಥಾರ್ ಮರುಭೂಮಿಯ ಲಕ್ಷಣಗಳು. ಸೊ ಈ ಒಂದು ಕ್ಲಾಸಲ್ಲಿ ನೀವು ಹಿಮಾಲಯದ ಬಗ್ಗೆ ತಿಳ್ಕೊಂಡ್ರಿ, ನಾರ್ಥರ್ನ್ ಪ್ಲೇನ್ ಬಗ್ಗೆ ತಿಳ್ಕೊಂಡ್ರಿ, ಜೊತೆಗೆ ಗ್ರೇಟ್ ಇಂಡಿಯನ್ ಡೆಸರ್ಟ್ ಬಗ್ಗೆ ತಿಳ್ಕೊಂಡ್ರಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಉಳಿದಂತಹ ಫಿಸಿಕಲ್ ಫ್ಯೂಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.